ಆತ್ಮೀಯ ವಿದ್ಯಾರ್ಥಿಗಳೇ, ಸಿದ್ದರಾಮ್ ಎಕ್ಸ್‌ಪ್ರೆಸ್‌ಗೆ ಸ್ವಾಗತ ಸುಸ್ವಾಗತ. ಇವತ್ತಿನ ಈ ವಿಡಿಯೋ ಅತಿ ಮುಖ್ಯವಾಗಿ NMMS ಪರೀಕ್ಷೆಯಲ್ಲಿ ಕೇಳಲಾಗುವ ಅತಿ ಮುಖ್ಯ ಪ್ರಶ್ನೆಗಳನ್ನು ಹಾಗೆ ಟಿಪ್ಸ್ ಹಾಗೂ ಟ್ರಿಕ್ಸ್ ಮೂಲಕ ನಿಮಗೆ ನಿರಂತರವಾಗಿ ಹೇಳ್ತಾ ಹೋಗ್ತಾ ಇರ್ತೇನೆ. ಆದ ಕಾರಣ ತಪ್ಪದೆ ಎಲ್ಲ ವಿಡಿಯೋಗಳನ್ನು ಒಮ್ಮೆ ನೋಡಿ ಎಲ್ಲರಿಗೂ, ನಿಮ್ಮ ಸ್ನೇಹಿತರಿಗೂ, ನಿಮ್ಮ ಪಾಲಕರಿಗೂ, ಪೋಷಕರಿಗೂ ಎಲ್ಲರಿಗೂ ಶೇರ್ ಮಾಡಿ ಅಂತ ಹೇಳ್ತಾ, ಇವತ್ತಿನ ಈ ವಿಡಿಯೋದಲ್ಲಿ ಸರಣಿಯನ್ನು ಪೂರ್ಣಗೊಳಿಸುವಿಕೆ ಮುಂದುವರಿದ ಭಾಗವನ್ನು ಹೇಳ್ತಾ ಹೋಗ್ತೀನಿ. ಇದರಲ್ಲಿ ನಿಮಗೆ ಫ್ಯಾಕ್ಟರ್ಸ್ ಬಗ್ಗೆ ನಿಮಗೆ ಅರ್ಥವಾಗಬೇಕು. ಆದ ಕಾರಣ ಅಪವರ್ತನ ಎಂದರೇನು ಅರ್ಥ ಆಗಬೇಕು. ಆದ ನಂತರ ನಿಮಗೆ ಅಪವರ್ತನದ ಬಗ್ಗೆ ಐಡಿಯಾ ಸಿಗ್ತದೆ. ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆಗೆ ಆ ಸಂಖ್ಯೆಗೆ ಅಪವರ್ತನ ಸಂಖ್ಯೆಗಳು ಅಂತ ಕರೀತಾರೆ. ಈಗ ಒಂದು ಸಂಖ್ಯೆ ತಗೊಳ್ಳೋಣ, 6 ಅಂತ ಸಂಖ್ಯೆ ತಗೊಳ್ಳೋಣ. ಈಗ 6 ಅಂತ ಸಂಖ್ಯೆಯನ್ನು ತೆಗೆದುಕೊಂಡಿದ್ದೇವೆ. ಇಲ್ಲಿ 6ರ ಮಗ್ಗಿಯಲ್ಲಿ ಯಾವ ಮಗ್ಗಿ ಬರ್ತದೆ, ಕೊಟ್ಟ ಸಂಖ್ಯೆ ಯಾವ್ಯಾವ ಮಗ್ಗಿಯಲ್ಲಿ ಬರ್ತದೆ. 6 ಎಂಬುದು ಕೊಟ್ಟ ಸಂಖ್ಯೆ ಆಗಿರ್ತದೆ. ಅದು ಯಾವ್ಯಾವ ಮಗ್ಗಿಯಲ್ಲಿ ಬರ್ತದೆ, 1ರ ಮಗ್ಗಿಯಲ್ಲಿ ಬರ್ತದೆ, 2ರ ಮಗ್ಗಿಯಲ್ಲಿ ಬರ್ತದೆ, 3ರ ಮಗ್ಗಿಯಲ್ಲಿ ಹಾಗೂ 6ರ ಮಗ್ಗಿಯಲ್ಲಿ. ನಂತರ ಯಾವುದೇ ಮಗ್ಗಿಯಲ್ಲಿ ಬರುವುದಿಲ್ಲ. 6 ಲಾಸ್ಟ್ ಕೊನೆಯ ಅಂದರೆ ದೊಡ್ಡ ಸಂಖ್ಯೆ 6 ದೊಡ್ಡ ಸಂಖ್ಯೆ ಆಗಿರೋದ್ರಿಂದ 6ನೇ ಕೊನೆಯ ಮಗ್ಗಿಯಲ್ಲಿ ಬರ್ತದೆ. ಹೀಗೆ ನೋಡಿ, ಒಂದು ಸಂಖ್ಯೆಯನ್ನು ಪೂರ್ಣವಾಗಿ ಭಾಗಿಸುವ ಸಂಖ್ಯೆಗೆ ಏನಂತೀವಿ, ಅಪವರ್ತನ ಸಂಖ್ಯೆಗಳು. ಎ ನಂಬರ್ಸ್ ದ್ಯಾಟ್ ಡಿವೈಡ್ ದ ನಂಬರ್ಸ್ ಕಂಪ್ಲೀಟ್ಲಿ ಈಸ್ ಕಾಲ್ಡ್ ಫ್ಯಾಕ್ಟರ್ ಆಫ್ ದ್ಯಾಟ್ ನಂಬರ್. ಅಪವರ್ತನ ಸಂಖ್ಯೆಗಳನ್ನು ಪೂರ್ಣವಾಗಿ ತಿಳಿದುಕೊಳ್ಳಿ. ಕೊಟ್ಟ ಸಂಖ್ಯೆ ಯಾವ ಮಗ್ಗಿಯಲ್ಲಿ ಬರ್ತದೆ, ಒಂದು ಅಪವರ್ತನ ಸಂಖ್ಯೆ ಅಂತ ಕೊಟ್ಟಿರ್ತೀವಿ. ಆ ಸಂಖ್ಯೆ ಯಾವ್ಯಾವ ಮಗ್ಗಿಯಲ್ಲಿ ಬರ್ತದೆ ಅಂಥವುಗಳನ್ನು ಏನಂತೀವಿ ನಾವು ಅಪವರ್ತನ ಸಂಖ್ಯೆ ಅಥವಾ ಫ್ಯಾಕ್ಟರ್ಸ್ ನಂಬರ್ಸ್ ಅಂತ ಕರಿತೀವಿ. ನೋಡ್ರಿ, ಈಗ ಅರ್ಥ ಮಾಡ್ಕೊಳ್ಳಿ. 6ರ ಮಗ್ಗಿ ನೀವು ಈ ವಿಧಾನದಲ್ಲಿ ಬಿಡಿಸ್ತಾ ಇರ್ತೀರಿ. ಈ ವಿಧಾನದಲ್ಲಿ ಮಗ್ಗಿಗಳನ್ನು ಹಾಗೂ ಭಾಗಾಕಾರವನ್ನು ಭಾಗಿಸುವ ರೀತಿಯನ್ನು ಈ ರೀತಿ ಮಾಡ್ತೀರಿ. 1ರ ಮಗ್ಗಿಯಲ್ಲಿ ಒಂದು 6ರ ಸಂಖ್ಯೆ ಎಷ್ಟಾಗುತ್ತದೆ, 6 ಬರ್ತದೆ. ನಂತರ ಶೇಷ ಎಷ್ಟು ಉಳಿತಿದೆ, 0. ಈ ರೀತಿ ಇದು ಶೇಷ ಉಳಿಯಲಿಲ್ಲ. ಇಲ್ಲಿ 2ರ ಮಗ್ಗಿಯಲ್ಲಿ ಎತ್ತು ಬರ್ತಿದ್ದೀವಿ. ಒಂದು ಸಿಕ್ತೀಗ, ಒಂದು ಶೇಷ ಉಳಿಯಲಿಲ್ಲ. 2ರ ಮಗ್ಗಿಯಲ್ಲಿ 2ನ್ನು 3 ಬಾರಿ ಗುಣಿಸಿದಾಗ ಎಷ್ಟು ಬರ್ತದೆ, 6 ಬರ್ತದೆ. ಹಾಗಾದರೆ 6 ಶೇಷ ಉಳಿಯಲಿಲ್ಲ. ಇನ್ನು 3ರ ಬಗ್ಗೆಯಲ್ಲಿ 3 2 6, ಅಲ್ಲಿಯೂ ಸಹಿತ ಶೇಷ ಉಳಿಯಲಿಲ್ಲ. 3ರಲ್ಲಿ ಸಹಿತ ಶೇಷ ಉಳಿಯಲಿಲ್ಲ. ಇನ್ನು 4ರ ಮಗ್ಗಿಯಲ್ಲಿ ನೋಡಿ, 4ರ ಮಗ್ಗಿಯಲ್ಲಿ ಶೇಷ ಉಳಿಯುತ್ತದೆ. ಇಲ್ಲೋ ನೋಡೋಣ. 4ರ ಮಗ್ಗಿಯಲ್ಲಿ 4 1 4, 4 1 4. ಇಲ್ಲಿ 4 6ರಲ್ಲಿ 4ನ್ನು ಕಳೆದಾಗ 2 ಶೇಷ ಉಳಿತದೆ. ಶೇಷ ಎಷ್ಟು ಉಳಿತದೆ, 2 ಉಳಿತದೆ. ಆದ ಕಾರಣ ಇಲ್ಲಿ ಒಂದು ನೆನಪಿನಲ್ಲಿ ಇಟ್ಕೊಳ್ಳಿ. ನಂತರದಲ್ಲಿ 5ರ ಮಗ್ಗಿಯಲ್ಲಿ 5 1 5, ಇಲ್ಲಿ ಎಷ್ಟು ಉಳಿತದೆ, ಶೇಷ 1 ಉಳಿತದೆ. ಇಲ್ಲಿಯೂ ಸಹಿತ 1 ಉಳಿತದೆ. 6ರಲ್ಲಿ 5ನ್ನು ಕಳೆದ್ರೆ 1 ಶೇಷ ಉಳಿತದೆ. 5 ನೆನಪಿಟ್ಕೊಳ್ಳಿ. ಇನ್ನು 6 1 6, ಶೇಷ ಎಷ್ಟು ಉಳಿತದೆ, 0. ಇವುಗಳನ್ನು ಅಪವರ್ತನ ಸಂಖ್ಯೆಗಳು ಅಂತ ಯಾಕೆ ನಾವು ಗುರುತಿಸುತ್ತೇವೆ ಅಂತಂದರೆ, 6ರ ಅಪವರ್ತನ ಸಂಖ್ಯೆಗಳು ಯಾವ್ಯಾವಂದರೆ, 1ರ ಮಗ್ಗಿಯಲ್ಲಿ 6 ಭಾಗ ಹೋಯ್ತದೆ, ಶೇಷ ಉಳಿಯಲ್ಲ. 2ರ ಮಗ್ಗಿಯಲ್ಲಿ ಶೇಷ ಉಳಿಯಲ್ಲ. 3ರ ಮಗ್ಗಿಯಲ್ಲಿ ಶೇಷ ಉಳಿಯಲ್ಲ. ಹಾಗೂ ನಂತರದಲ್ಲಿ 6ರ ಮಗ್ಗಿಯಲ್ಲಿ ಶೇಷ ಉಳಿಯುವುದಿಲ್ಲ. ಆದ ಕಾರಣ ಏನಂತ ಕರಿತೀವಿ, 1 2 1 2 3 6ನ್ನು ಏನಂತೀವಿ, ಅಪವರ್ತನ ಸಂಖ್ಯೆಗಳು ಎಂದು ಕರೆಯುತ್ತೇವೆ. 6ನ್ನು ಕೊಟ್ಟ ಒಂದು ಸಂಖ್ಯೆಯನ್ನು ಕೊಟ್ಟಿರ್ತಾರೆ. ಆ ಸಂಖ್ಯೆಯಲ್ಲಿ ಯಾವ ಸಂಖ್ಯೆಗಳು ಭಾಗ ಹೋಗುತ್ತವೆ ಅವುಗಳನ್ನು ಅಪವರ್ತನ ಸಂಖ್ಯೆಗಳು ಅಂತ ಕರಿತೀವಿ. ನೋಡೋಣ, ಒಂದು ವಿಧಾನವನ್ನು ಬಿಡಿಸ್ತಾ ಹೋಗೋಣ. ಅಪವರ್ತನಗಳನ್ನು ಕಂಡುಹಿಡಿಬೇಕಂದ್ರೆ ಯಾವ ರೀತಿ ಅನ್ನೋದು. 6 1 6 6, 2 3 6, 3 2 6, 6 1 6. ಈ ರೀತಿ ನೋಡಿ, 4ಗಳು ಅಪವರ್ತನ ಸಂಖ್ಯೆಗಳನ್ನು ಗಮನಿಸಿದಾದರೆ, ಇಲ್ಲಿನ 1 ಇಲ್ಲಿದೆ, 2 ಇಲ್ಲಿದೆ, 3 ಇಲ್ಲಿದೆ, 6 ಇಲ್ಲಿದೆ.
ಇದೇ ರೀತಿ ನೋಡಿ 6 ಇಲ್ಲಿದೆ, 3 ಇಲ್ಲಿದೆ, 2 ಇಲ್ಲಿದೆ, 1 ಇಲ್ಲಿದೆ. ಈ ರೀತಿಯಾಗಿ ಅಪವರ್ತನ ಸಂಖ್ಯೆಗಳನ್ನು ನಾವು ಕಂಡುಹಿಡಿದು ಈಜಿಯಾಗಿ ಇವುಗಳನ್ನು ಗಮನಿಸಿದಾದರೆ ಇನ್ನೊಮ್ಮೆ ನೋಡಿ 1 2 3 1 2 3 6 ಇವುಗಳು ಸಹಿತ 6ರ ಅಪವರ್ತನಗಳು. ಇವುಗಳು ಸಹಿತ 6ರ ಅಪವರ್ತನಗಳು. ಒಟ್ಟು 1 2 3 6 6ರ ಅಪವರ್ತನ ಸಂಖ್ಯೆಗಳಾಗಿವೆ. ಇನ್ನು ನಂತರದಲ್ಲಿ ನೋಡೋದಾದರೆ 1 12 12, 2 6 12, 3 4 12, 4 3 12 ಈ ರೀತಿಯಾಗಿ ಸಂಖ್ಯೆಗಳನ್ನು ಭಾಗವಹಿಸಬಹುದು. 12ರ ಅಪವರ್ತನಗಳು 1ರ ಮಗ್ಗಿಯಲ್ಲಿ ಬರ್ತದೆ 12, 1ರ ಮಗ್ಗಿಯಲ್ಲಿ 12 ಬರ್ತದೆ, 2ರ ಮಗ್ಗಿಯಲ್ಲಿ 12 ಬರ್ತದೆ, 3ರ ಮಗ್ಗಿಲಿಯೂ 12 ಬರ್ತದೆ, 4ರ ಮಗ್ಗಿಲಿಯೂ 12 ಬರ್ತದೆ, 6ರ ಮಗ್ಗಿಲಿಯೂ 12 ಬರ್ತದೆ, 12ರ ಮಗ್ಗಿಲಿಯೂ 12 ಬರ್ತದೆ. ಕೊಟ್ಟ ಸಂಖ್ಯೆ ಯಾವ ಯಾವ ಮಗ್ಗಿಯಲ್ಲಿ ಬರ್ತದೆ ಅವುಗಳನ್ನು ಅಪವರ್ತನ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನೊಂದು ಹೇಳೋದಾದರೆ ಕೊಟ್ಟ ಸಂಖ್ಯೆಗಳು ಯಾವ ಸಂಖ್ಯೆಗೆ ಭಾಗ ಹೋಗುತ್ತವೆ ಅವುಗಳನ್ನು ಅಪವರ್ತನ ಸಂಖ್ಯೆಗಳು ಅಂತ ಕರಿತೀವಿ. ಇನ್ನು ನಂತರದಲ್ಲಿ ಸರಣಿಗಳನ್ನು ಪೂರ್ಣಗೊಳಿಸ ಕೆಲವೊಂದು ಟ್ರಿಕ್ಸ್ಗಳು, ಒಂದು ಅಪವರ್ತನ ಬಗ್ಗೆ ಒಂದು 4 ಟ್ರಿಕ್ಸ್ಗಳನ್ನು ಹೇಳ್ತೇನೆ. ಯಾವ ಸಂಖ್ಯೆಯು ಅತಿ ಚಿಕ್ಕ ಅಪವರ್ತನ ಯಾವುದಂದರೆ ಎಲ್ಲ ಸಂಖ್ಯೆಗೂ ಅತಿ ಚಿಕ್ಕ ಅಪವರ್ತನ ಸಂಖ್ಯೆ ಯಾವುದಂದರೆ 1. ಯಾವುದೇ ಸಂಖ್ಯೆಯನ್ನು ತಗೊಳ್ಳಿ, ಅದಕ್ಕೆ ಅಪವರ್ತನ ಸಂಖ್ಯೆ ಎಷ್ಟಾಗಿರ್ತದೆ 1. ಎಲ್ಲ ಸಂಖ್ಯೆಗೂ ಅಪವರ್ತನ ಸಂಖ್ಯೆ 8ನ್ನು ತೆಗೆದುಕೊಂಡಾಗ ಅದರ ಅಪವರ್ತನ ಸಂಖ್ಯೆ ಎಷ್ಟು 1. ಸಣ್ಣ ಅತಿ ಚಿಕ್ಕ ಸಣ್ಣ ಸಂಖ್ಯೆ ಯಾವುದು 1. 9ನ್ನು ತೆಗೆದುಕೊಂಡಾಗ ಅದರ ಚಿಕ್ಕ ಅಪವರ್ತನ ಸಂಖ್ಯೆ 1 ಆಗಿರ್ತದೆ. ಇನ್ನು ನಂತರದಲ್ಲಿ ಯಾವುದೇ ಸಂಖ್ಯೆ ಅತಿ ದೊಡ್ಡ ಅಪವರ್ತನ ಸಂಖ್ಯೆ ಅದೇ ಸಂಖ್ಯೆ. ಈಗ ಯಾವ ಸಂಖ್ಯೆ ತೆಗೆದುಕೊಳ್ಳಿ, ಅದರ ಸಂಖ್ಯೆ ಯಾವುದು ದೊಡ್ಡ ಅಪವರ್ತನ ಸಂಖ್ಯೆ ಯಾವುದಂದರೆ ಅದೇ ಸಂಖ್ಯೆ. ಅಂದರೆ 7 ಇರ್ತದೆ. ಈಗ 7ರ ಅಪವರ್ತನ ಸಂಖ್ಯೆ 7ರ ದೊಡ್ಡ ಅಪವರ್ತನ ಸಂಖ್ಯೆ ಯಾವುದಂದರೆ 7. 7ರ ಅಪವರ್ತನ ಅತಿ ದೊಡ್ಡ ಸಂಖ್ಯೆ 7 ಆಗಿರ್ತದೆ. 5ರ ಅಪವರ್ತನ ಸಂಖ್ಯೆ ಯಾವುದಂದರೆ ಅತಿ ದೊಡ್ಡ ಅಪವರ್ತನ ಸಂಖ್ಯೆ ಯಾವುದಂದರೆ 5. ಈ ರೀತಿಯಾಗಿ 2 ಟ್ರಿಕ್ಸ್ಗಳನ್ನು ನೆನಪಿಟ್ಟುಕೊಳ್ಳಲೇಬೇಕು ಯಾವುದೇ ವಿದ್ಯಾರ್ಥಿಯು ಅಪವರ್ತನ ಸಂಖ್ಯೆಗಳ ಬಗ್ಗೆ ತಿಳಿದುಕೊಳ್ಳಬೇಕು. ಇನ್ನು ನಂತರದಲ್ಲಿ ಇನ್ನೊಂದು 3ನೇ ಟ್ರಿಕ್ಸ್ ಏನಂದರೆ ಪ್ರತಿಯೊಂದು ಸಂಖ್ಯೆಯು ಕನಿಷ್ಠ 2 ಅಪವರ್ತನಗಳು. ಅಂದರೆ 1 ಮಾತ್ರ ಎಲ್ಲ ಸಂಖ್ಯೆಗೂ ಏನಾಗಿರ್ತದೆ ಕನಿಷ್ಠ 1 ಅಂತೂ ಎಲ್ಲ ಸಂಖ್ಯೆಯ ಅಪವರ್ತನ ಸಂಖ್ಯೆಯಾಗಿದೆ. ಆದ ಕಾರಣ 1 ಮತ್ತು ಅದೇ ಸಂಖ್ಯೆ ಅಂದರೆ ಅದೊಂದು ಸಂಖ್ಯೆ ಅದೇ ಸಂಖ್ಯೆದಂದರೆ ಅದು ಒಂದು. ಈಗ 5ನ್ನು ತೆಗೆದುಕೊಂಡ್ರೆ 1 ಹಾಗೂ 5 ಇವು ಏನಾದರೆ ಅಪವರ್ತನ ಸಂಖ್ಯೆಗಳಾಗಿವೆ. ಪ್ರತಿ ಕನಿಷ್ಠ ಯಾವುದೇ ಸಂಖ್ಯೆಯನ್ನು ತೆಗೆದುಕೊಂಡಾಗ ಅವುಗಳಲ್ಲಿ ಏನಾಗಿರ್ತದೆ 2 ಅಪವರ್ತನ ಸಂಖ್ಯೆಗಳನ್ನು ಹೊಂದಿರುತ್ತವೆ. ಇನ್ನು ಪ್ರತಿಯೊಂದು ಸಂಖ್ಯೆಯು ಅಪವರ್ತನಗಳು ಆ ಸಂಖ್ಯೆಗಿಂತ ದೊಡ್ಡರಿರಲಿಲ್ಲ. ನೋಡಿರಿ, ಯಾವುದೇ ಸಂಖ್ಯೆ ತೆಗೆದುಕೊಳ್ಳಿ, ಒಂದು ಸಂಖ್ಯೆಯನ್ನು ತೆಗೆದುಕೊಂಡಾಗ ಅಪವರ್ತನಗಳು ಆ ಸಂಖ್ಯೆಗಿಂತ 8ನ್ನು ತೆಗೆದುಕೊಂಡಾಗ 8ರಕ್ಕಿಂತ 9 ಅಪವರ್ತನ ಸಂಖ್ಯೆ 8ರ ಅಪವರ್ತನ ಸಂಖ್ಯೆ 9 ಆಗುವುದಿಲ್ಲ, 10 ಆಗುವುದಿಲ್ಲ, 11 ಆಗುವುದಿಲ್ಲ, 12 ಆಗುವುದಿಲ್ಲ. ದೊಡ್ಡ ಸಂಖ್ಯೆ 8ರದ್ದು ಏನಂದರೆ 8 ಅಪವರ್ತನ, 8ರ ಒಳಗೆ ಅಪವರ್ತನ ಸಂಖ್ಯೆಗಳು ಕಂಡು ಬರ್ತವೆ ಅದರಗಳು. ಈಗ 6ನ್ನು ತೆಗೆದುಕೊಂಡಾಗ ಅದರ ಅಪವರ್ತನ ಸಂಖ್ಯೆ 1 2 3 6. ಇನ್ನು 8ನ್ನು ತೆಗೆದುಕೊಂಡಾಗ ಅದರ ಅಪವರ್ತನ ಸಂಖ್ಯೆ 1 2 4 8. ಇನ್ನು 5ನ್ನು ತೆಗೆದುಕೊಂಡಾಗ 1 5 2 ಅಪವರ್ತನ. ಈ ರೀತಿ ಅತಿ ದೊಡ್ಡ ಸಂಖ್ಯೆ ಯಾವುದು ಸಂಖ್ಯೆಗಿಂತ ಹೊಂದಿರುವುದಿಲ್ಲ ಅಪವರ್ತನ ಸಂಖ್ಯೆಗಳು. ನೋಡೋಣ ಇನ್ನೊಂದು ಕಂಡುಹಿಡಿಯೋಣ. 24 ಇದೆ. 24 ದೊಡ್ಡ ಸಂಖ್ಯೆ ಅಪವರ್ತನ ಸಂಖ್ಯೆ ಯಾವುದು ಅದೇ ಸಂಖ್ಯೆ. ಇಲ್ಲಿ ನಾವು ಹೇಳಿದಾಗೆ ಅದೇ ಸಂಖ್ಯೆ 24. 24ರ ಅಪವರ್ತನದ ದೊಡ್ಡ ಸಂಖ್ಯೆ ಯಾವುದು 24 1. ಇದೊಂದು ಟ್ರಿಕ್ಸ್ಗಳೇನೋ. ಹಾಗೂ ಕನಿಷ್ಠ 2ಕ್ಕಿಂತ ಹೆಚ್ಚು ಹೊಂದಿರ್ತವೆ. ಯಾವುದೇ ಸಂಖ್ಯೆಗಳನ್ನು ತೆಗೆದುಕೊಳ್ಳಿ ಅವು 2ಕ್ಕಿಂತ ಹೆಚ್ಚು ಅಪವರ್ತನಗಳ ಸಂಖ್ಯೆಗಳನ್ನು ಹೊಂದಿರುತ್ತವೆ. ಇನ್ನು 24ರ ಸಂಖ್ಯೆ 1 24 24 1ರಲ್ಲಿದೆ, 2ರ ಮಗ್ಗಿಯಲ್ಲಿ 24 ಇದೆ, 2 12 24, 3ರ ಮಗ್ಗಿಯಲ್ಲಿ 3 8 24, 4ರ ಮಗ್ಗಿಯಲ್ಲಿ 4 6 24, 6ರ ಮಗ್ಗಿಯಲ್ಲಿ
6 4 24. 8ರ ಮಗ್ಗಿಯಲ್ಲಿ 8 3 24, 8 3 24. ಇನ್ನು 12ರ ಮಗ್ಗಿಯಲ್ಲಿ 12 24. ಇನ್ನು 24ರ ಮಗ್ಗಿಯಲ್ಲಿ 24 1 24. ಈ ರೀತಿ ಅಪವರ್ತನ ಸಂಖ್ಯೆಗಳನ್ನು ಹೊಂದಿರುತ್ತವೆ. ಇಲ್ಲಿಯವರೆಗೆ ವೀಕ್ಷಿಸಿದ ನಿಮಗೆಲ್ಲರಿಗೂ ಧನ್ಯವಾದಗಳು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಎಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಹಾಗೂ ತಪ್ಪದೇ ಒಂದು ಜೈ ಶ್ರೀರಾಮ್ ಅಂತ ಕಮೆಂಟ್ ಮಾಡೋದನ್ನು ಮರೆಯಬೇಡಿರಿ. ಜೈ ಹಿಂದ್, ಜೈ ಕರ್ನಾಟಕ.